ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಜೂನ್ 30ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸನ್ನದ್ಧವಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದ ಜಿಎಸ್ ಸಂಗ್ರೇಶಿ ಹೇಳಿದ್ದಾರೆ. ಇಂದು ಜಿಬಿಎ ಅಧಿಕಾರಿಗಳ ಸಭೆ ಬಳಿಕ ರಾಜ್ಯ ಚುನಾವಣಾ ಆಯುಕ್ತರೊಡನೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವ ಎಕ್ಸ್ಕ್ಲೂಸಿವ್ ಮಾತುಕತೆ ಇಲ್ಲಿದೆ, ನೋಡ್ಕೊಂಬನ್ನಿ. ಅಂತೂ ಅನೇಕ ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತಹ ಜಿಬಿಎ ಚುನಾವಣೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಯುವಂತಹ ಮುಹೂರ್ತ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಗೋಚರ ಆಗ್ತಾ ಇದ್ದಾವೆ. ಈಗಾಗಲೇ ರಾಜ್ಯ ಚುನಾವಣಾ ಆಯೋಗ ಎಲ್ಲ ಪಾಲಿಕೆಯ ಆಯುಕ್ತರ ಸಭೆ ಕೂಡ ನಡೆಸಿರುವಂಥದ್ದು. ನಮ್ಮ ಜೊತೆ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರಾಗಿರ್ತಕ್ಕಂತಹ ಸಂಗ್ರೇಶಿ ಸರ್ ಅವರಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ಸಭೆಯನ್ನು ಮಾಡಿದ್ರಿ, ಏನೆಲ್ಲ ಚರ್ಚೆಗಳಾದವು ಮತ್ತು ದಿನಾಂಕ ನಿಗದಿಗೆಲ್ಲ ಏನಾದರೂ ಚರ್ಚೆ ನಡೀತಾ ಅಂತೇಳಿ? ದಿನಾಂಕ ನಿಗದಿಪಡಿಸೋ ಸಲುವಾಗಿ ಅದು ಕನ್ಸಲ್ಟೇಷನ್ ಮೀಟಿಂಗ್ ಇತ್ತು ಜಿಬಿಎ ಜೊತೆಗೆ. ಸೊ ಅವರು ಚೀಫ್ ಕಮಿಷನರು ಅಥರೈಜೇಷನ್ ತೊಗೊಂಬಂದಿದ್ರು. ಅದ್ರ ಜೊತೆಗೆ ಒಂದು 5 ಮಂದಿ ಕಾರ್ಪೊರೇಷನ್ ಕಮಿಷನರ್ಸ್ ಬಂದಿದ್ದರು. ಸೊ ಅವರು ತಮ್ಮದೇ ಆದಂಥ ಇದನ್ನು ಹೇಳಿದ್ದಾರೆ. ಇಷ್ಟು ಕನ್ಸಲ್ಟೇಷನ್ ಆಗಿದೆ ಈಗ, ಆಯಿತಾ. ಜೂನ್ದಲ್ಲಿ 30ರೊಳಗೆ ನಾವು ಚುನಾವಣೆಗಳನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಆ ಪ್ರಕಾರ ನಾವು ಒಂದು ವಾರ 10 ದಿವಸ ಆದಮೇಲೆ, ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಇರೋದರಿಂದ ಮತ್ತು ಅವರು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ಜೂನ್ 30ರೊಳಗೆ ಮಾಡಲೇಬೇಕಾಗಿದೆ. ಇದು ನಾನು ಟೈಮ್ ಕೊಡುವಂಥದ್ದಲ್ಲ, ಸುಪ್ರೀಂ ಕೋರ್ಟ್ ಕೊಡುವಂಥದ್ದು. ಹೀಗಾಗಿ ಒಂದು ಡೇಟನ್ನು ನಾವು ಫಿಕ್ಸ್ ಮಾಡ್ತೇವೆ. ಯಾಕಂದರೆ ಅದಕ್ಕೆ ಕನ್ಸಲ್ಟೇಷನ್ ಮಾಡಬೇಕು ಅಂತೇಳಿ ಸೆಕ್ಷನ್ 34 GBA ಆ್ಯಕ್ಟ್ನಲ್ಲಿ ಪ್ರೊವಿಷನ್ ಇರೋದರಿಂದ, ಕಾನೂನು ಇರೋದರಿಂದ ಅದನ್ನು ನಾವು ಕಂಪ್ಲೈ ಇವತ್ತು ಮಾಡಿದ್ದೀವಿ ಅಷ್ಟೇ. ಈಗ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗಕ್ಕೆ ಹಣಕಾಸು ಒದಗಿಸುವಂಥದ್ದು ರಾಜ್ಯ ಸರ್ಕಾರ. ಈ ಸಂಬಂಧ ನೀವು ಈಗಾಗಲೇ ಚುನಾವಣಾ ಆಯೋಗದಿಂದ ಸರ್ಕಾರಕ್ಕೂ ಕೂಡ ಮನವಿ ಕೂಡ ಮಾಡಿದ್ರಿ ಹಿಂದೆ. ಯಾಕಂದರೆ ಜೂನ್ 30ರೊಳಗಡೆ ನಡೆಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈಗ ಚುನಾವಣಾ ಆಯೋಗ ಇದು ಎಲ್ಲದಕ್ಕೂ ಕೂಡ ಸನ್ನದ್ಧ ಆಗಿದೆಯಾ ಅಂಥೇಳಿ? ಅದೇ, ಅದು ದುಡ್ಡು ಕೊಡ್ತಾರೆ ಅವರು, ಸರ್ಕಾರ ದುಡ್ಡು ಕೊಡ್ತದೆ. ಯಾಕಂದರೆ ಕೊಡಲೇಬೇಕಾಗ್ತದೆ. ಕಾನ್ಸ್ಟಿಟ್ಯೂಷನಲ್ಲಿ ನಾವು ಚುನಾವಣೆಗಳೇ ಮಾಡ್ತಾ ಇರೋದ್ರಿಂದ ದುಡ್ಡು ಕೊಡಬೇಕಾಗ್ತದೆ, ಕೊಡ್ತಾರೆ. ನಾವು ಉಳಿದಂತೆ ನಾವು ಸನ್ನದ್ಧರಾಗಿದ್ದೇವೆ. ಈಗ GBA ಮುಖ್ಯ ಆಯುಕ್ತರು ಒಂದು ಪತ್ರವನ್ನು ಕೂಡ ಬರೆದಿದ್ರು, ಕಾರ್ಯದರ್ಶಿಗಳಿಗೆ ಬರೆದಿದ್ರು ಮತ್ತು ಚುನಾವಣಾ ಆಯೋಗಕ್ಕೆ ಕೂಡ ಇದು ಮಾಡಿದರು. ಅಂದರೆ ನಮಗೆ ಈ ಗಣತಿ ನಡೀತಾ ಇದೆ, ಜನಗಣತಿ ನಡೀತಾ ಇದೆ ಮತ್ತು ಶೈಕ್ಷಣಿಕ ಅನೇಕ ಚಟುವಟಿಕೆಗಳಿದ್ದಾವೆ ಮತ್ತು ಅದರಲ್ಲೂ ಕೇಂದ್ರ ಸರ್ಕಾರದ ಜನಗಣತಿ ಕೂಡ ನಡೆಯುವ ಸಂಭವ ಇದೆ. ಹಾಗಾಗಿ ಚುನಾವಣೆಯನ್ನು ಸ್ವಲ್ಪ ಮುಂದೂಡಬೇಕು ಅನ್ನುವಂತಹ ಒಂದು ಮನವಿ ಕೂಡ ಮಾಡಿದರು. ಮನವಿ ಮಾಡಿದ್ದಾರೆ, ಇವತ್ತು ಮನವಿ ಮಾಡಿಕೊಂಡಿದ್ದಾರೆ. ಅದು ಏನಿದ್ರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇರೋದರಿಂದ ಮತ್ತು ಒಂದು ಸ್ಟ್ರಿಕ್ಟು ಡೈರೆಕ್ಷನ್ ಕೊಟ್ಟಿರೋದರಿಂದ ನಾವು ಅವ್ರ ಮಾತೇ ಕೇಳಬೇಕಾಗ್ತದೆ, ಆಯಿತಾ. ಹಂಗಾಗಿ ಸುಪ್ರೀಂ ಕೋರ್ಟೇ ಹೇಳ್ಬೇಕು, ಮತ್ತೆ ನೀವು ಎಲೆಕ್ಷನ್ ಮುಂದೂಡಿ ಅಂತ ಹೇಳ್ಬೇಕು ಅವರೇ. ಅಷ್ಟು ಬಿಟ್ಟರೆ ಈಗ ಆ ಹಂತದಲ್ಲಿ ನಾನಿಲ್ಲ. ನಾನೇ ಆಗಲಿ ಪೋಸ್ಟ್ಪೋನ್ ಮಾಡುವಂಥದ್ದು ಅಥವಾ ರೀಶೆಡ್ಯೂಲ್ ಮಾಡುವಂಥದ್ದರಲ್ಲಿ ನನ್ನ ಅಧಿಕಾರದಲ್ಲಿ ಇಲ್ಲ. ಅಂದರೆ ನೀವು ಈಗ ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥ ಒಂದು ಇದ್ರ ಪ್ರಕಾರ ನಾವು ಜೂನ್ 30ರೊಳಗಡೆ ನಡೆಸ್ತೀವಿ ಅನ್ನೋ ವಿಚಾರಕ್ಕೆ ಸಂಬಂಧ ಎಲ್ಲ ಇದಾಗಿದೆ. ಅಂದರೆ ಮತರ ಪಟ್ಟಿ ಪರಿಷ್ಕರಣೆ ಇರ್ಬೋದು ಅಥವಾ ಮೀಸಲಾತಿ ಇರ್ಬೋದು, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಈಗ ಒಂದು ದಿನಾಂಕ ನಿಗದಿಗೆ ಮಾತ್ರ ಉಳಿದಿರುವಂಥದ್ದು ಸರ್. ಅದೇ, ಅವು ಪಾರ್ಟ್ ಆಫ್ ಎಲೆಕ್ಷನ್ಸ್ ಅವೆಲ್ಲ. ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ, ಮತರ ಪಟ್ಟಿ ತಯಾರು ಮಾಡುವಂಥದ್ದು ಮತ್ತು ಅದು ಇದು ಏನು ನಾವು ಮಾಡ್ತೀವಲ್ಲ ಅವೆಲ್ಲವನ್ನು ಮಾಡ್ತಾ ಇದ್ದೇವೆ. ಇನ್ನೂ ಇವನು ಮಾತ್ರ ಫಿಕ್ಸ್ ಮಾಡಬೇಕು. ದಿನಾಂಕ ನಿಗದಿ ಮಾಡೋದಕ್ಕೆ ಯಾವತ್ತು ಮತ್ತೆ ಸಭೆ ಕರೀತೀರಾ ಮತ್ತು ಯಾವಾಗ ಚುನಾವಣೆ ಆಗ್ಬೋದು ಅಂತೇಳಿ? ಜೂನ್ 30ರೊಳಗೆ ಮತ್ತು 8 ದಿವಸ ಆದಮೇಲೆ ನಾವು ಡೇಟ್ಸನ್ನು ನಿಗದಿಪಡಿಸ್ತೀವಿ. ಯಾಕಂದರೆ ಮಾಡಬೇಕಲ್ಲ, ಅದೆಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇರ್ತಾವಲ್ಲ. ಈಗ ಅಂದರೆ ಸರ್ಕಾರಕ್ಕೆ ಎಲ್ಲ ಮನೆ ಇದು ಮಾಡ್ತೀರಾ ಸರ್? ಎಲ್ಲ ಸಿಬ್ಬಂದಿ ಒದಗಿಸೋದು ಎಲ್ಲರೂ ಕೂಡ ಮಾಡ್ತೀವಿ. ಇದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರ ಹೇಳಿಕೆ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.